ತಮ್ಮೆಲ್ಲರನ್ನು ಮತ್ತೊಮ್ಮೆ ಆಹ್ವಾನಿಸುತ್ತಾ ಕ್ಷೀರ ಕ್ರಾಂತಿಯ ಅಧಿಕಾರರು, ಕೇಂದ್ರದ ಮಾಜಿ ಮಂತ್ರಿಗಳು ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ದಿವಂಗತ ವಿಶ್ವಂಬರನ್ನ ಸ್ಮರಣೆ ಮಾಡುತ್ತಾ ವೇದಿಕೆಯಲ್ಲಿ ಅತಿಥಿಯಾಗಿರುವಂತಹ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕೋಲಾರ ಕ್ಷೇತ್ರದ ಶಾಸಕರು ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಕೊತ್ತೂರು ಜಿ ಮಂಜುನಾಥ್ ಅವರೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ನಿರ್ದೇಶಕ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿ ಆಸಕ್ತರಾಗಿದ್ದಂತಹ ಎಲ್ಲ ಮುಂಚೂಣಿ ಘಟಕದ ನಾಯಕರೇ, ನೀಲಕಂಠೇಗೌಡರ ಸಹಿತವಾಗಿ ರಾಜೇಂದ್ರಗೌಡರು, ಬಲರಾಮಕೃಷ್ಣನ, ಕೃಷ್ಣಣ್ಣ ಶ್ರೀನಿವಾಸ, ವೆಂಕಟರಮಣ, ಯಾಮನ್ ಎಲ್ಲರೂ ಮುಂಚೂಣಿ ಘಟಕದ ಎಲ್ಲ ನಾಯಕರು, ರೈತಾಪಿ ವರ್ಗದವರು ಮತ್ತೆ ಷೇರುದಾರರು, ಮಾಧ್ಯಮ ಮಿತ್ರರು ಮತ್ತೆ ಸಾಮಾಜಿಕ ಜಾಲತಾಣದ ಸ್ನೇಹಿತರೆ, ಈ ಒಂದು ಸಮಸ್ಯೆಯ ಬಗ್ಗೆ ತಾಲೂಕಿನಲ್ಲೇ 3-4 ವರ್ಷದಿಂದ TFSMS ಒಳ್ಳೆ ಕಾರ್ಯ ಮಾಡ್ತಾ ಇದೆ ಅಂತ ಮೆಚ್ಚುಗೆ ಗಳಿಸಿದೆ. 31/3/2024 ಎ ವರ್ಗದ ಷೇರುದಾರರ ಸಂಖ್ಯೆ 31, ಬಿ ವರ್ಗದ ಷೇರುದಾರರ ಸಂಖ್ಯೆ 2902, ಒಟ್ಟು 2933. ಇದರ ವಾರ್ಷಿಕ ವಹಿವಾಟು 3,09,00,000. ಈ ವಾರ್ಷಿಕ ನಿವ್ವಳ ಲಾಭಾಂಶ 18,34,000 ರೂಪಾಯಿ. ಇದು 2009-10ರಿಂದ ಇದರ ವ್ಯಾಪಾರದ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದ್ದು 2009-10ರಲ್ಲಿ 245 ಟನ್ ಮಾರಾಟ ಮಾಡ್ತಾ ಇದ್ದಂತಹ ಸಂಸ್ಥೆ 2023-24ಕ್ಕೆ 2,000 ಟನ್ ಮಾರಾಟ ಮಾಡ್ತಾ ಇದೆ. ಅಂದ್ರೆ ಅಂಕಿಅಂಶಗಳಲ್ಲಿ ಹೇಳಬೇಕಾದ್ರೆ 2009-10ರಲ್ಲಿ ಕೇವಲ 42 ಲಕ್ಷ ವಹಿವಾಟು ಮಾಡುವಂತಹ ಈ ಸಂಸ್ಥೆ ಇವತ್ತೊಂದಿನ 3 ಕೋಟಿ ರೂಪಾಯಿ ವಹಿವಾಟನ್ನ ಮಾಡ್ತಾ ಇದೆ. ಮತ್ತೆ ಸುಸಜ್ಜಿತವಾದ ಈ ಗೋದಾಮು ಮಳಿಗೆಗಳಿಗೆ ಮತ್ತು ಸಂಘದ ನಗದು ವ್ಯವಹಾರಕ್ಕೆ ಇಪ್ಪೋಟೋಗೆ ಅವರಿಂದ ವಿಮೆ ಸಹ ಮಾಡಿಸಲಾಗಿದೆ. ಮಹಾಜನ್ ಅಂತಹ ಫರ್ಟಿಲೈಸರ್ಸ್ ಕಂಪನಿಯ ಕೂಡ ನಮಗೆ ಡೀಲರ್ಶಿಪ್ ಅನ್ನ ಪಡೆಯಲಾಗಿದೆ. ಅದರಲ್ಲೂ ಸಹ ಏನು ಕರ್ನಾಟಕ ಸರ್ಕಾರದ ಯಶಸ್ವಿ ರಕ್ಷಣಾ ಯೋಜನೆ 582 ಕುಟುಂಬಗಳಿಗೆ ಈ ತಾಲೂಕಿನಾದ್ಯಂತ 2,398 ಜನರು ಇದಕ್ಕೆ ಇನ್ಕ್ಲೂಡಿಂಗ್ ಆಗ್ತಾರೆ. ಇದರ ಒಂದು ನವೀಕರಣದ ಕಾರ್ಯ ನವೀಕರಣಕ್ಕೆ 2,65,000 ರೂಪಾಯಿಯನ್ನ ನಮ್ಮ ಸದ್ಯದ ಅಧ್ಯಕ್ಷರಾದಂಥ ಕೊತ್ತೂರು ಜಿ ಮಂಜುನಾಥ್ ಅವರು ಅವರ ಸ್ವಂತ ಖರ್ಚಿನಿಂದ ಈ ನವೀಕರಣವನ್ನು ಮಾಡಿರ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಮತ್ತೆ ಮುಂದೆ ಹೋಗ್ತಾ ಈ ಸಮಸ್ಯೆ ಬಂದಾಗ ನಗರಸಭೆಯವರು ಕಡೆ ನಮ್ಗಿಲ್ಲ ಸರ್, ನಮಗೆ ತೆರಿಗೆಯನ್ನ ಅದರಲ್ಲಿ ನೀವು ಬೇರೆ ರೇಟೆಲ್ಲ ಕಟ್ಟಬೇಕು. ಇವತ್ತು ಸಿಚುವೇಶನ್ ಆಗಿದೆ ಅಂದರೆ ಇದರಲ್ಲಿ ಬಂದಂತಹ ನಿವ್ವಳ ಲಾಭಾಂಶದಲ್ಲಿ 12,75,000 ಒಂದು ತೆರಿಗೆಯನ್ನ ಅಪ್ಪುಗೆ 2023-24ಕ್ಕೆ ಕಟ್ಟಿ ಇದರ ಈ ಸುಟ್ಟು ಕೂಡ ಸಹ ಮಾಡಲಾಗಿದೆ. ಇದು ಆಡಳಿತ ಮಂಡಳಿಯ ವೈಖರಿ. ಇದು ಹೆಚ್ಚಿಗೆ ಹೇಳಬೇಕಾದ್ರೆ ಕ್ರಿಯಾ ಯೋಜನೆಗೆ ಸೇರಿದಂತೆ ಸಮುದಾಯಕ್ಕೆ 5 ಸಮುದಾಯ ಭವನದಲ್ಲಿ 3 ಮಳಿಗೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಬೇಕಂತ ನೀರಿನ ತಯಾರಾಗಿದೆ. ಮತ್ತೆ ಪ್ರಧಾನ
ಇಟ್ಕೊಂಡೋಗಿ ಇದು DATSS ಹಾಗೂ ಸರ್ವಿಸಸ್ ಇರ್ಬೋದು, ಇನ್ನು ಹೆಚ್ಚಿಗೆ ರೈತರಿಗೆ ಒಂದು ಸರ್ವಿಸಸ್ ಕೊಡಬೇಕು ಮತ್ತು ಆ ನಿಟ್ಟಿನಲ್ಲಿ ನಮ್ಮ ಸಂಘ ಪ್ರಯತ್ನ ಮಾಡ್ತಾ ಇದ್ದು ತಮ್ಮೆಲ್ಲರ ಒಂದು ಸಹಕಾರ ಅಗತ್ಯವಿದೆ. ಈ ಒಂದು ಸಮಸ್ಯೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಡ್ತಾ ಇರುವಂತಹ ಎಲ್ಲರಿಗೂ ಮತ್ತೊಮ್ಮೆ ನಾವು ವಂದನೆಗಳನ್ನು ಬಯಸ್ತಾ, ಈ ಒಂದು ಸಮಸ್ಯೆ ಇನ್ನೊಂದು ಎತ್ತರಕ್ಕೆ ಬೆಳೆಯಬೇಕಾದ್ರೆ ಮೂಲಕನ ಸಮಸ್ಯೆಯ ಯಜಮಾನ ಯಾವುದೇ ಒಂದು ಕುಟುಂಬದಲ್ಲಿ ಆ ಕುಟುಂಬ ಹೆಚ್ಚಿಗೆ ಬೆಳೆಯಬೇಕಾದ್ರೆ ಕುಟುಂಬದ ಯಜಮಾನರು ಮುಖ್ಯ ಇರ್ತಾರೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರು ಪ್ರತಿಯೊಂದು ವಿಚಾರದಲ್ಲೂ ಸಹ ಸಮಸ್ಯೆಯ ಆಗುಹೋಗುಗಳಿಗೆ ಸಮಸ್ಯೆ ಯಾವ ಥರ ಬೆಳೆಯಬೇಕು, ಯಾವ ಥರ ಬೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರತಿಯೊಂದು ಮೀಟಿಂಗಲ್ಲೂ ಸಹ ತಮ್ಮ ಅನಿಸಿಕೆಗಳಿಂದ ನಮ್ಮ ಅನಿಸಿಕೆಗಳನ್ನು ಸಹ ತಗೊಂಡು ಈ ಒಂದು ಸಮಸ್ಯೆಯ ಬೆಳವಣಿಗೆಗೆ ಎಲ್ಲರೂ ಕಾರಣಭೂತರಾಗಿರ್ತಾರೆ. ಮತ್ತೊಮ್ಮೆ ನಾನು ನೋಡಿದಂತಹ ಅಪರೂಪ ರಾಜಕಾರಣಿಗಳಲ್ಲಿ ಭ್ರಷ್ಟಾಚಾರ ರಹಿತ ಮತ್ತೆ ಸೋಷಿಯಲ್ ಸರ್ವಿಸಸ್ ಅಲ್ಲಿ ತಮ್ಮ ಕೈಯಿಂದ ಏನಾದರೂ ಕೊಟ್ಟು ಸರ್ವಿಸಸ್ ಒಬ್ಬ ರಾಜಕಾರಣಿಗಳಲ್ಲಿ ನಮ್ಮ ಅಧ್ಯಕ್ಷರು ಸಹ ಅಪರೂಪದ ರಾಜಕಾರಣಿಗಳಲ್ಲಿ ನಮ್ಮ ಅಧ್ಯಕ್ಷರು ಸಹ ಒಬ್ಬ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಎಲ್ಲ ತಮ್ಮೆಲ್ಲರ ಅನಿಸಿಕೆಗಳು ಈ ಒಂದು ಸಂಘದ ವಿಚಾರ ಮತ್ತೆ ಈ ಸಂಘ ಯಾವ ತರ ಬೆಳೆಯಬೇಕು, ಈ ಸಂಘಕ್ಕೆ ತಪ್ಪಿಂದ ಯಾವ ತರ ಸಹಕಾರಗಳನ್ನು ತೆಗೆದುಕೊಳ್ಳುತ್ತಾ ಹೆಚ್ಚುತ್ತಾ ಮತ್ತೊಮ್ಮೆ ಈ ಸಂಘದ ಅಭಿವೃದ್ಧಿಗೆ ಎಲ್ಲ ಕೈಗೊಳಿಸಬೇಕು, ಇನ್ನು ಹೆಚ್ಚಿಗೆ ಈ ಸಂಘ ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳ್ತಾ ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮನ್ನ 4 ಮಾತುಗಳನ್ನು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರನ್ನು ವಂದಿಸುತ್ತೇನೆ. ಜೈ ಜೈ ಸಾಕು.